ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಯುಗ ಪುರುಷ, ಬಣ್ಣದ, ನಮ್ದು ಕಾರ್ಯಕ್ರಮ ಬಣ್ಣದ ಹೆಜ್ಜೆ, ನಿಮ್ದು ಬಣ್ಣದ ಗೆಜ್ಜೆ. ಆ ಸಿನಿಮಾ ನೆನ್ಪು ಮಾಡ್ಕೊಳ್ಳೋದಾದ್ರೆ ಬಣ್ಣದ ಗೆಜ್ಜೆ ರವಿಚಂದ್ರನ್ ನನಗೆ ತುಂಬ 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 ಕ್ಲೋಸ್. ರವಿ ಇಷ್ಟುದ್ದ ಹುಡುಗ ಇದ್ದಾಗ ನಾನು ಫಸ್ಟ್ ಫೋಟೋ ತೆಗೆದಿದ್ದೆ. ಅವ್ನ ಮನೆ ಕೂಡ ಆತ ಅದನ್ನು ಜ್ಞಾಪಿಸ್ಕೊತಿದ್ದ, ಸರ್ ನೀವು ಫಸ್ಟ್ ತೆಗೆದ್ರಿ ಫೋಟೋ ಕೂರಿಸಿ ನನ್ನ ಅಂತ. ರವಿ ವಾಸ್ ಎ ಫೈನ್ ಕ್ರಿಯೇಟರ್, ಅಡ್ವೆಂಚರಸ್ ಫೆಲೋ. ನಾನು 5 ಪಿಕ್ಚರ್ ಮಾಡಿದ್ದೀನಿ. ಯುಗ ಪುರುಷ, ಬ್ರಹ್ಮ ವಿಷ್ಣು ಮಹೇಶ್ವರ, ಪಿತಾಮಹ, ಆಮೇಲಿಂದ ಬಣ್ಣದ ಗೆಜ್ಜೆ, ಇನ್ನೊಂದು ಪಿಕ್ಚರ್ ಯಾವುದೋ ಒಂದು ಮಾಡಿದ್ದೀವಿ 4. ಬಣ್ಣದ ಗೆಜ್ಜೆ ಒಂದು ಹೊಸ ಕಾನ್ಸೆಪ್ಟಲ್ಲಿ ಮಾಡಿದ್ವಿ. ಮ್ಯೂಸಿಕ್, ಡ್ಯಾನ್ಸ್, ಯಾಕೆಂದರೆ ಅಮ್ಲಾ ಅದರಲ್ಲಿ ಶಿ ವಾಸ್ ಎ ವೆರಿ ಬ್ಯೂಟಿಫುಲ್ ಹೀರೋಯಿನ್. ಆ್ಯಂಡ್ ರವಿಚಂದ್ರನ್ಗೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟ್ರು. ತುಂಬ ಚೆನ್ನಾಗಾಯಿತು ಪಿಕ್ಚರಲ್ಲಿ. ಸಾಂಗ್ಸು ಸಿಕ್ಕಾಪಟ್ಟೆ ಹಿಟ್ಟಾಯಿತು. ಸ್ವಾತಿ ಮುತ್ತಿನ ಮಳೆ ಇರ್ಬೋದು, ಆಮೇಲಿಂದ ಯೋಗ ಸಾಂಗು ತುಂಬ ಎಷ್ಟು ಚಂದ ಸರ್ ಆ ಹಾಡುಗಳು ಕೇಳಕ್ಕೆ. ಇವತ್ತಿಗೂ ಎಷ್ಟು ಚೆನ್ನಾಗಿದೆ, ಅರ್ಥಪೂರ್ಣವಾಗಿ ಹಾಡುಗಳು ಅಷ್ಟೇ. ಹಾಡು ನಾನು ಯಾವಾಗಲೂ ಹಾಡಿಗೆ ತುಂಬ ಆದ್ಯತೆ ಕೊಡ್ತಿದ್ದೆ. ಯಾಕೆಂದರೆ ಇಂಡಿಯನ್ ಫಿಲಮ್ಸಲ್ಲಿ ಮ್ಯೂಸಿಕ್ ಪ್ಲೇಸ್ ಎ ವೆರಿ ಇಂಪಾರ್ಟೆಂಟ್ ರೋಲ್. ಯಾವುದೇ ಪಿಕ್ಚರ್, ನೀವು ಪುಟ್ಟಣ್ಣ ಪಿಕ್ಚರ್ ತಗೊಳ್ಳಿ, ಇವತ್ತು ಆ ಹಾಡುಗಳನ್ನ ಮೈನಸ್ ಮಾಡಿಬಿಡಿ, ಹಾಡೇ ಮೇಜರ್. ರಾಜ್ ಕಪೂರ್ ಪಿಕ್ಚರಲ್ಲಿ ಹಾಡುಗಳು ಮೈನಸ್ ಮಾಡಿಬಿಡಿ, ಹಾಡು ಎಲ್ಲ ಅದು. ಈಗ ಮನೋಜ್ ಕುಮಾರ್ ಆಗಿರ್ಬೋದು, ಶಮಿ ಕಪೂರ್ ಪಿಕ್ಚರ್ಸು, ಅವೆಲ್ಲ ಹಾಡುಗಳು. ದೇವಾನಂದ್ ಹಾಡುಗಳಿಲ್ಲದೆ ಇದ್ದರೆ ಪಿಕ್ಚರೇ ಇಲ್ಲ. ಸೊ ಇಂಡಿಯನ್ ಫಿಲಮ್ನಲ್ಲಿ ಮ್ಯೂಸಿಕ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಕುರುಕ್ಷೇತ್ರ, ಪ್ರೇಮ ಯುದ್ಧ. ಪ್ರೇಮ ಯುದ್ಧನೇ ಬಣ್ಣದ ಗೆಜ್ಜೆ. ಕುರುಕ್ಷೇತ್ರ ನಾನು ಅದ್ಯಾವುದೋ ಒಂದು ತಮಿಳು ಮಾಡಿದ್ರು, ಪಾಳೆಯನ್ ರೋಜಾ ಅಂತ. ಅದನ್ನು ನಾನು ಭಾರ್ಗವ ವರ್ಕಲ್ ಡೈರೆಕ್ಟ್ ಮಾಡಿಸ್ದೆ. ಭಾರ್ಗವ ವರ್ಕಲ್ 5 ಪಿಕ್ಚರ್ ಡೈರೆಕ್ಟ್ ಮಾಡಿಸ್ದೆ ನಾನು. ಯಾಕೆ ನಾನು ರೀಮೇಕ್ ಮಾಡ್ತಿರ್ಲಿಲ್ಲ. ನನಗೆ ರೀಮೇಕಲ್ಲಿ ಏನು ಥ್ರಿಲ್ ಕಾಣಿಸ್ತಿರಲಿಲ್ಲ. ಯಾಕಂದ್ರೆ ನಮಗೇನು ಕೆಲಸನೇ ಇರ್ತಿರಲಿಲ್ಲ. ಇನ್ನೊಬ್ಬ ಮಾಡಿದ್ದನ್ನು ನಾವು ತೆಗಿಯೋದಕ್ಕೆ ಯಾಕೆ ತೆಗಿಬೇಕು? ಅದಕ್ಕೆ ನಾನು ಒರಿಜಿನಲ್ಲೇ ಮಾಡ್ತಾಯಿದ್ದೆ. ನಾನು ಒರಿಜಿನಲ್ಲೇ ಮಾಡಿದೆ ಇದುವರೆಗೂ, ನಾನು ರೀಮೇಕ್ ಮಾಡಲೇ ಇಲ್ಲ. ಬಟ್ ಅವೆಲ್ಲ ನಾನು ರೀಮೇಕ್ ಮಾಡಿದ್ದು ಒಳ್ಳೊಳ್ಳೆ ಕತೆಗಳನ್ನ ಪಿಕಪ್ ಮಾಡಿ. ಕರ್ಣ, ಕಿಡ್ನಿ ತಂಗಿಗೋಸ್ಕರ ಆ ಪಿಕ್ಚರ್ ಆದಮೇಲೆ ಎಷ್ಟೋ ಜನ ವಿಷ್ಣುವರ್ಧನ್ಗೆ ಫ್ಯಾನ್ಸು ತಂಗಿರಾಗ್ಬಿಟ್ರು ಆ ಪಿಕ್ಚರ್ ಆದಮೇಲೆ. ಆಗ ಧೈರ್ಯ ಅದೇನು ಹೇಳ್ದ, ದಟ್ಸ್ ದ ಬಿಗ್ಗೆಸ್ಟ್ ಫಿಲಮ್. ನನ್ನ ಒಂದು ಆ್ಯಂಬಿಷನ್ ಫಿಲಮ್ ಅದು. ಕಾರಣ ಇಷ್ಟೇ, ನಾನು ನಮ್ಮ ತಂದೆಯವ್ರ ಜೊತೆಯಲ್ಲಿ ವಾಹಿನಿ ಸ್ಟುಡಿಯೋಗೆ ಹೋಗ್ತಿದ್ವಿ. ಆವಾಗ ರಾಮ್ ಅವ್ರ ಶ್ಯಾಮ್ ಶೂಟಿಂಗ್ ನಡೀತಾಯಿತ್ತು, ಹಿಂದಿದು. ಆವಾಗ ಬಾಗಿಲಲ್ಲಿ ಯಾರನ್ನೂ ಒಳಗಡೆ ಬಿಡ್ತಾ ಇರಲಿಲ್ಲ. ಸರಿ, ನಾನು ಅಲ್ಲಿ ಸ್ಟುಡಿಯೋ ಮ್ಯಾನೇಜರ್ಗೆ ಹೇಳ್ಬಿಟ್ಟು ಒಂದು ಸರಿ ನೋಡಬೇಕು ಶೂಟಿಂಗು ದಿಲೀಪ್ ಕುಮಾರ್. ಇಲ್ಲಪ್ಪ ಅವ್ರು ಪರ್ಮಿಷನ್ ಕೊಡಲ್ಲ. ಸರಿ, ಆವಾಗ ದಿಲೀಪ್ ಕುಮಾರ್ ಕಾರಲ್ಲಿ ಹೋಗಿದ್ದು ಒಂದು ಸರಿ ನೋಡಿದ್ದೆ. ಅದಾದಮೇಲಿಂದ ಆಫ್ಟರ್ 25 ಇಯರ್ಸ್ ನಾನೇ ಹೋಗಿ ಅವ್ರಿಗೊಂದು ಕತೆ ಹೇಳಿ ಒಂದೇ ಸೀಟಿಂಗಲ್ಲಿ ಕತೆ ಓಕೆ ಮಾಡಿ. ಅವ್ರು ಮಿನಿಮಮ್ 6 ತಿಂಗಳು ಓಕೆ ಮಾಡಲ್ಲ. ಫಸ್ಟ್ ಸೀಟಿಂಗ್ ಬೆಳಗ್ಗೆ ಕೇಳಿದ್ರು ಕತೆ, ಸಾಯಂಕಾಲ ಎಸ್ ಅಂತ ಅಡ್ವಾನ್ಸ್ ಕೊಟ್ಟು ಬಂದಿದ್ದು. ಇಟ್ ವಾಸ್ ಎ ರೆಕಾರ್ಡ್ ಇನ್ ಬಾಂಬೆ. ಎಲ್ಲ ಟ್ರೇಡ್ ಪೇಪರ್ಸ್ನಲ್ಲೆಲ್ಲ ಬಂದಿತ್ತು. ಫಸ್ಟ್ ಟೈಮ್ ದಿಲೀಪ್ ಕುಮಾರ್ ಹ್ಯಾಸ್ ಅಕ್ಸೆಪ್ಟೆಡ್ ಎ ಫಿಲಮ್ ಇನ್ 24 hours ಅಂತ. ರೇಖಾ, ಪದ್ಮಿನಿ ಕೊಲ್ಲಾಪುರಿ, ರಾಜೀವ್ ಕಪೂರ್ ಅವ್ರ ಮಗ ನನಗೆ ತುಂಬ ಕ್ಲೋಸು. ಮೊನ್ನೆ ಕೂಡ ಆತ ಸಾಯೋಕ್ಕೆ ಮೊದಲು ನಾನು RK ಸ್ಟುಡಿಯೋ ಹೊಡೆದಾಕ್ಬಿಡ್ತಾರೆ ಅಂತ ಗೊತ್ತಾಗೋಯ್ತು ನನಗೆ. ತುಂಬ ವಾಸ್ ವೆರಿ ಎಮೋಷ್ನಲ್. ಯಾಕೆಂದರೆ ಆ ಸ್ಟುಡಿಯೋಲ್ಲಿ ನಾನು ಶೂಟಿಂಗ್ ಮಾಡಿದ್ದೀನಿ. ಆ ಸ್ಟುಡಿಯೋದಲ್ಲಿ ನಾನು ರಾಜ್ ಕಪೂರ್ನವ್ರನ್ನ ಹೋಗಿ ನೋಡಿ ಅವ್ರ ಜೊತೆ ಊಟ ಮಾಡಿದ್ದೀನಿ. ಅವ್ರ ಮಗ ನನಗೆ ತುಂಬ ಫ್ರೆಂಡು. ಅಂಥದ್ರಲ್ಲಿ RK ಸ್ಟುಡಿಯೋ ಹೊಡೆದಾಕ್ತಾ ಇದ್ದಾರಲ್ಲ ಅಂತ ಒಂದು ಸೆಂಟಿಮೆಂಟಲ್ ಅಟ್ಯಾಚ್ಮೆಂಟ್ ಇತ್ತು. ಸೊ ಅದಕ್ಕೆ ಹೊಡೆದಾಕಕ್ಕೆ 3 ತಿಂಗಳ ಮುಂದೆ ನಾನು ಹೋಗಿ, ರಾಜ್ ಕಪೂರ್ ಅವ್ರ ಆಫೀಸ್ ಇತ್ತು, ಆ ಆಫೀಸಲ್ಲಿ ಎಲ್ಲಿ ರಾಜ್ ಕಪೂರ್ ಕೂತ್ಕೋತಿದ್ರೋ ಅಲ್ಲೇ ಕೂತ್ಕೊಂಡು ಊಟ ಮಾಡಿ ಬಂದೆ. 3 ತಿಂಗಳಿಗೇ ರಾಜೀವ್ ಕಪೂರ್ ತೀರೋಗ್ಬಿಟ್ಟ. ಸೊ ಅದೊಂದು ಭಾಳ ಒಂದು ಎಮೋಷ್ನಲ್ ಅಟ್ಯಾಚ್ಮೆಂಟ್ ಇತ್ತು ನನಗೆ RK ಸ್ಟುಡಿಯೋಸ್. ನರ್ಗಿಸ್ ಮತ್ತು ರಾಜ್ ಕಪೂರ್ ಆ ಸ್ಟ್ಯಾಚ್ಯೂ ಎಲ್ಲನೂ. ಮಲ್ಲಿಗೆ ಹೂವು ಹಣ್ಣು ನನಗೆ ತ್ರಿವೇಣಿಯವರ ಕಾದಂಬರಿ ಮಾಡಬೇಕು ಅಂತ ಭಾಳ ಆಸೆ ಇತ್ತು. ಮಲ್ಲಿಗೆ ಹೂವೇ
ನನ್ನ ತಂಗಿ ಫಸ್ಟ್ ಪಿಕ್ಚರ್ ಕೊಟ್ಟಿದ್ದು ನಾನು, ಅವಳು ಸೂಪರ್ವಿಷನ್ಲಿ ಮಾಡಿದ್ದು. ಅಂಬರೀಷು, ರಾಜ್ ಕಿಶೋರ್ ನನ್ನ ಅಸಿಸ್ಟೆಂಟ್ ಡೈರೆಕ್ಟ್ರು. ಶಶಿಕುಮಾರ್ನ ಫಸ್ಟ್ ನಾವು ಇಂಟ್ರಡ್ಯೂಸ್ ಮಾಡಿದ್ದು ಹೌದು. ಮೇಜರ್ ಕ್ಯಾರೆಕ್ಟ್ರಿಗೆ. ಹೂವನ್ನು ಲಕ್ಷ್ಮಿ, ಯಾಕೆಂದರೆ ನನ್ನ ಕತೆ ಓದುವಾಲೇ ಲಕ್ಷ್ಮಿ ಮಾಡಿದ್ರೆ ಮಾಡೋಣಮ್ಮ, ಇನ್ಯಾರೂ ಇಲ್ಲ ಇದಕ್ಕೆ, ಈ ಕ್ಯಾರೆಕ್ಟ್ರಿಗೆ ಅಂತ. ಸೊ ಲಕ್ಷ್ಮಿ ಶಿ ಗೇವ್ ಅವರ್ ಲೈಫ್. ಸ್ಟೇಟ್ ಅವಾರ್ಡು ಬಂತು. ನನ್ನ ಪಿಕ್ಚರಲ್ಲಿ ಯಾರ್ಯಾರು ಹೀರೋಯಿನ್ ಮಾಡಿದಾರೋ ಅವ್ರಿಗೆಲ್ಲ ಸ್ಟೇಟ್ ಅವಾರ್ಡು ಇಲ್ಲ ಫಿಲಮ್ ಫೇರ್ ಅವಾರ್ಡು. ಸೂಪರ್. ಆಲ್ ಹೀರೋಯಿನ್ಸ್, ಹೌದು. ಸೌಂದರ್ಯ, ಸುಹಾಸಿನಿ, ಲಕ್ಷ್ಮಿ, ಆಮೇಲಿಂದ ಫಿಲಮ್ ಫೇರ್ ಅವಾರ್ಡು ಇದು. ಆಮೇಲೆ ಸೌಂದರ್ಯಗೆ ದೋಣಿ ಸಾಗಲಿ ಅಂತ ಒಂದು ಪಿಕ್ಚರ್ ಮಾಡಿದಾಗ ಅದರಲ್ಲಿ ಆಕೆಗೆ ಸ್ಟೇಟ್ ಅವಾರ್ಡ್ ಕೊಟ್ಟರು. ಆ ಪರ್ಫಾರ್ಮೆನ್ಸು ಹೊಸದಾಗಿ ಕಾಣೋದು. ಎಷ್ಟು ಖುಷಿ ಆಗುತ್ತೆ ಸರ್ ನಿಮಗೆ. ಎಷ್ಟೋ ಕಲಾವಿದರಿಗೆ ಒಂದು ಬದುಕು ಕೊಟ್ಟವರು, ಕೆಲಸ ಕೊಟ್ಟವರು, ಯಾಕಂದ್ರೆ ನಿಮ್ಮಿಂದ ಎಷ್ಟು ಜನ ಮುಂದೆ ಮುಂದೆ ಸಾಕ್ತಾ ಹೋದ್ರು. ಅವ್ರ ಕಾಂಟ್ರಿಬ್ಯೂಷನ್ ಇದೆ. ನಾವು ಒಂದು ಸುಮ್ಮನೆ ಒಂದು ನೆಟ್ ತೆಗಿಬೇಕಾದ್ರೆ ಒಂದು ಸ್ಪ್ಯಾನರ್ ಅಷ್ಟೇ ನಾವು, ಮಿಕ್ಕಿದ್ದೆಲ್ಲ ಅವ್ರದ್ದು ಕಾಂಟ್ರಿಬ್ಯೂಷನ್ ಇದೆ. ಯಾಕಂದ್ರೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲದೇ ಇದು ಒಂದು ಕೈ ಸೇರಿದ್ರೆ ಚಪ್ಪಾಳೆ ಆಗೋಲ್ಲ, ಇಬ್ಬರೂ ಸೇರಬೇಕು. ಆಮೇಲೆ ಒಂದು ಬಾಂಡೇಜ್ ಇರಬೇಕು. ಏನೇ ಆಗಲಿ ಒಂದು ಆರ್ಟಿಸ್ಟು ಡೈರೆಕ್ಟ್ರಿಗೆ ಒಂದು ರಿಲೇಷನ್ನು, ಒಂದು ಲವ್ ಎಲ್ಲ ಇರಬೇಕು. ಆವಾಗಲೇ ಸ್ಕ್ರೀನ್ ಮೇಲೆ ಅದು ಅಷ್ಟು ಚೆನ್ನಾಗಿ ಕಾಣೋದು. ಆ ಥರದ್ದು ನನಗೆ ಲಕ್ಕಿ. ಆಲ್ ಮೈ ಆರ್ಟಿಸ್ಟ್ ಫ್ರಮ್ ದಿಲೀಪ್ ಕುಮಾರ್ ಟು ವಿಷ್ಣುವರ್ಧನ್ ಟು ಅಂಬರೀಷ್, ಎಲ್ಲ ಅರ್ಜುನ್ ಸರ್ಜಾ ಆಗಿರ್ಬೋದು, ನಾಗಾರ್ಜುನ್ ಆಗಿರ್ಬೋದು, ಎಲ್ಲರ ಜೊತೆ. ಅರ್ಜುನ್ ಸರ್ಜಾ ಅವರು ನಿಮ್ಮ ಕಂಪ್ನಿ ಮೂಲಕ ನಾನೇ ಫಸ್ಟ್ ಕೊಟ್ಟಿದ್ದು ಸಿಂಹದ ಮರಿ ಸೈನ್ಯದಲ್ಲಿ. ಹೀಗೆ ಮಹಾಕ್ಷತ್ರಿಯ, ಹಿಮಪಾತ, ವಿಷ್ಣು ಮಹಾಕ್ಷತ್ರಿಯದಲ್ಲಿ ಅದೊಂದು ಹಾಡು ಇದೆಯಲ್ಲ, ಈ ಭೂಮಿ ಬಣ್ಣದ ಬುಗುರಿ. ಅದು ನನಗೆ ಪಾಪ ಇವರು ನಮ್ಮ ಜನಾರ್ದನ್ ರೆಡ್ಡಿ ಅವರು ಸಿಕ್ಕಿದ್ರು. ಅವ್ರು ಹೇಳಿದ್ರು, ಜೈಲಲ್ಲಿದ್ದಾಗ 3 ಸರಿ ಕೇಳ್ತಿದ್ದೆ, ಎಂಥ ಒಳ್ಳೆ ಹಾಡು ಬಾಬು ಅಂತ. ಅದು ಒಂದು ಹಾಡು ಪುಸ್ತಕಕ್ಕೆ ಬಂದುಬಿಡ್ತಲ್ಲ 7ನೇ ಕ್ಲಾಸ್ಗೆ. ಯಾಕಂದರೆ ಸಿನಿಮಾ ಸಾಂಗ್ಸ್ ಅಂದರೆ ಅದನ್ನು ದೂರಕ್ಕೆ ಇಡ್ತಾರೆ, ಒಂಥರ ಅಸ್ಪೃಶ್ಯತೆ ಅಂತ ಅನ್ನೋ ಥರದಲ್ಲಿ ಸಿನಿಮಾ ಅಂದರೆ. ಬಟ್ ಆ ಥರದಲ್ಲಿ ಆ ಹಾಡನ್ನ ನಾನು ಹಂಸಲೇಖ, ಅದು ವಿಷ್ಣುವರ್ಧನ್ ಯಾವಾಗಲೂ ಹಂಸಲೇಖ ನನಗೆ ಒಳ್ಳೆ ಹಾಡು ಕೊಡಲ್ಲ ಕಣೋ, ಅವ್ರೇನಿದ್ರು ರಾಜ್ಕುಮಾರ್ಗೆ ರವಿಚಂದ್ರನ ಮಾತ್ರ ಇಲ್ಲ ನಿನಗೂ ಕೊಡ್ತಾರೆ ಸುಮ್ಮನೆ ಅಂತ. ನಾನು ಹಂಸಲೇಖ ಒಂದು ದಿವಸ ಮನೆಗೆ ಹೋಗಿ ಕೊಡ್ತೀವಿ ಸರ್ ಅಂತೇಳಿ ಈ ಹಾಡು ಕೊಟ್ಟಿವಿ, ಚೆನ್ನಾಗಿದೆ ಅಂದ. ಕೊನೆಗೆ ವಿಷ್ಣುವರ್ಧನ್ ದಿವಸ ಯಾವತ್ತು ಸತ್ತಾಗ ಎಲ್ಲ ಕಡೆ ಆ ಹಾಡೇ ಬಂದಿದ್ದು, ಈ ಭೂಮಿ ಬಣ್ಣದ ಬುಗ್ರಿ. ಕಲ್ಯಾಣೋತ್ಸವ, ಮುಂಗಾರಿನ ಮಿಂಚು. ಮುಂಗಾರಿನ ಮಿಂಚು ರಮೇಶ್ ಪಾಪ ಇಟ್ಸ್ ವೆರಿ ಫೈನ್. ಕಲ್ಯಾಣೋತ್ಸವ ಒಂಥರ ಇಬ್ಬರು ಫ್ರೆಂಡ್ಸ್ ಕತೆ. ಬಾಲಸುಬ್ರಹ್ಮಣ್ಯಂ ಕೈನಲ್ಲಿ ಮಾಡಿಸಿದ್ದೆ. ಬಾಲು ನಂಗೆ ತುಂಬ ಕ್ಲೋಸ್ ಆಗಿದ್ರು. ಅವ್ರಿಗೆ 100 ರೂಪಾಯಿಂದ ಹಾಡಿಸಿದ್ದೆ ನಾನು ಫಸ್ಟು. PB ಶ್ರೀನಿವಾಸ್ ಅವ್ರ ಕಾಲದಲ್ಲಿ ಇವ್ರು ಎಂಟ್ರಿ ಆದಾಗ 100 ರೂಪೀಸ್ ಅಷ್ಟೇ ಬಾಲಸುಬ್ರಹ್ಮಣ್ಯಂಗೆ. ಅಲ್ಲಿಂದ ನನಗೆ ಗೊತ್ತು. ಪಾಪ ಮಾಡೋದು ನಾನು ಹೇಳಿದಾಗ ಅಂಬರೀಷಂಗೆ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಮಾಡಿ ಒಂದು ಈ ಮದುವೆ ಪ್ರಾಬ್ಲಮ್ ಏನೇನು ಬರುತ್ತೆ ಅಂತ ಕಾಮಿಡಿ ಆಗ್ತಾ ಇದ್ದಿದ್ದು. ಇಟ್ ಡಿಡ್ ವೆಲ್. ಕುರಿಗಳು ಸರ್ ಕುರಿಗಳು, ಅದಾದ್ಮೇಲೆ ಕೋತಿಗಳು ಸರ್ ಕೋತಿಗಳು, ಕಥೆಗಳು. ಅದೇನಾಯಿತು ಅಂದರೆ ನನಗೆ 3 ಆಯಿತು, ಕುರಿ ಕೋತಿ ಕತೆ. ನನಗೆ ಒಂಥರ ಏನು ಆಸೆ ಇತ್ತು ಅಂದರೆ, ಒಬ್ಬ ಡೈರೆಕ್ಟರ್ ಆದವನು ಒಂದೇ ಥರದ ಸಿನಿಮಾ ಮಾಡಬಾರ್ದು, ಎಲ್ಲ ಥರದ ಸಿನಿಮಾ. ಸಸ್ಪೆನ್ಸ್ ಮಾಡಬೇಕು, ಮರ್ಡರ್ ಮಾಡಬೇಕು, ಅಡ್ವೆಂಚರ್ ಮಾಡಬೇಕು, ಲವ್ ಸ್ಟೋರಿ ಮಾಡಬೇಕು, ಆ್ಯಕ್ಷನ್ ಮಾಡಬೇಕು, ಹೀಗೆ ಎಲ್ಲ ಮಾಡ್ಕೊಂಬಂದೆ. ಕಾಮಿಡಿ ಒಂದು ಟಚ್ ಮಾಡಿರಲಿಲ್ಲ ಅಂತ ಹೇಳ್ಬಿಟ್ಟು ನನ್ನ ತಂಗಿಗೆ ಹೇಳಿದೆ, ಒಂದು 3 ಪಿಕ್ಚರ್ ಬರೀ ಕಾಮಿಡಿನೇ ಮಾಡೋಣ ಅಂಥೇಳಿ. ಅದಕ್ಕೆ 3 ಜನ, ನಾರಾಯಣ್, ರಮೇಶ್ ಮತ್ತು ಮೋಹನ್, ಕೋಮಲ್, ಸೊ ಇವ್ರನ್ನ ಇಟ್ಕೊಂಡು ಕಾಮಿಡಿ ಮಾಡಿದೆ. ದೇವ್ರ ದಯದಿಂದ ಎಕ್ಸ್ಟ್ರಾರ್ಡ್ನರಿ ಹಿಟ್ ಆಯಿತು. ಸ್ಟೇಟ್ ಅವಾರ್ಡು ಬಂತು, ಫಿಲಮ್ ಫೇರ್ ಅವಾರ್ಡು ಬಂತು, 100 ಡೇಸ್ ಹೋಯಿತು. ಓಕೆ. ಮೆಕ್ಯಾನಿಕ್ ಮಾಮಯ್ಯ, ಬುದ್ಧಿವಂತ. ಅದು ಬುದ್ಧಿವಂತ ನಾನು ನಮ್ಮ ಅಸೋಸಿಯೇಟ್ ಡೈರೆಕ್ಟ್ ಮಾಡಿದ್ರು. ನಾನು ಮೋಹನ್ ಅಂತ ನನ್ನ ಜೊತೆನಲ್ಲಿ ಮಾಡಿದ್ವಿ ಉಪೇಂದ್ರ ಪಿಕ್ಚರಲ್ಲಿ. ಆಮೇಲೆ ಇದು ಮೆಕ್ಯಾನಿಕ್ ಮಾವಯ್ಯ ನನಗೆ ರಾಮೋಜಿರಾವ್ ಅವರು ಕೊಟ್ಟರು. ಆ್ಯಕ್ಚುಲಿ ಅದನ್ನು ನಾನು ನಾಗಾರ್ಜುನದಲ್ಲೇ ಜೊತೆ ಮಾಡಬೇಕು ಅಂತಿದ್ದೆ. ಅವ್ರಿಗೆ ರಾಜಶೇಖರ್ ಜೊತೆ ಮಾಡಬೇಕು ಅಂತ ಆಯಿತು ಅಂತ ಹೇಳಿ ಮಾಡಿದ್ವಿ. ಅದು ಪೂರ ಗ್ರಾಫಿಕ್ ಹೊಸ ಗ್ರಾಫಿಕ್ ಬಂದಿತ್ತು ಆಗ್ತಾನೆ. ಸೊ ಅದರಿಂದ ಎಲ್ಲ ಬೇಕಾದಷ್ಟು ಗ್ರಾಫಿಕ್ಕು ಮಾಡಿದ್ವಿ, ಅವ್ರ ಸ್ಟುಡಿಯೋದಲ್ಲೇ ಮಾಡಿದ್ವಿ. ಇತ್ತೀಚೆಗಷ್ಟೇ ರಕ್ತ ಕಾಶ್ಮೀರ ಅಂತ ಸಿನಿಮಾ ರಿಲೀಸ್ ಮಾಡಿದ್ರಿ.
ಹಳೆಯ ಸಿನಿಮಾ ಮತ್ತೆ ರಿಲೀಸ್ ಮಾಡಿದ್ರಿ, ಅದು ಬಹಳ ನನಗೆ- ಕಷ್ಟಪಟ್ರಿ ಸರ್ ನೀವು. ಅದೇನಾಯಿತು ಅಂತ ಹೇಳಿದ್ರೆ, ಪಾರ್ಟ್ನರ್ಶಿಪ್ಪಲ್ಲಿ ಯಾರೋ ಇನ್ವೆಸ್ಟ್ಮೆಂಟ್ಗೆ ಅಂತ ಬಂದು ಸ್ಟಾರ್ಟ್ ಮಾಡಿ ಅದು ನನ್ನ ತಲೆ ಕಟ್ಬಿಟ್ಟು ಅವ್ರು ದೂರ ಹೋಗ್ಬಿಟ್ರು. ಕೊನೆಗೆ ಆ ಬ್ಯಾಂಕ್ ಸಾಲ ಎಲ್ಲ ನನ್ನ ತಲೆ ಮೇಲೆ ಬಂದ್ಬಿಟ್ಟಿತ್ತು. ಕೊನೆಗೆ ಆ ಬ್ಯಾಂಕ್ದು 33 ಕೋಟಿಗೆ ಆಗ್ಬಿಟ್ಟಿತ್ತು. ಸರಿ, ಅದನ್ನು ಏನೇನೋ ಮಾಡಿ ಕಮ್ಮಿ ಮಾಡಿಸಿ ಹೆಂಗೆ ಅದನ್ನು ಹೊರಗಡೆ ಹಾಕಬೇಕು ಅಂಥೇಳಿ ಹೊರಗಡೆ ಮಾಡಿದ್ವಿ, ಹೊರಗಡೆ ರಿಲೀಸು. ಆಮೇಲಿಂದ ಅದಾದಮೇಲೆ ಈ ಕಂಬಳ ಅಂತ ಒಂದು ಮಾಡಿದೆ. ಅದು ಈ ಮಂಗಳೂರಿನ ರೇಸ್ ಇದೆಯಲ್ಲ, ಕಂಬಳ ಕೋಣೆಗಳು ಓಡಿಸೋದು, ಅದ್ರ ಮೇಲೆ ಮಾಡಿದ್ದು. ಅದು ಒಂದು ಡಿಫ್ರೆಂಟ್ ಜಾನ್ರು. ಹೌದು. ಎಸ್ ಸರ್, ಸುದೀರ್ಘವಾದ ಎಲ್ಲ 1975ರಿಂದ ಹಿಡಿದು ಈ 50 ವರ್ಷ 2026ರವರೆಗೂ ಮಾತಾಡಿದ್ವಿ ನಾವು. ಹೇಗನ್ನಿಸ್ತು ಸರ್? ಏನಿಲ್ಲ, ನಾನು ಒಂದು ಸ್ವೀಟ್ ಮೆಮರೀಸ್ ಎಲ್ಲ, ಎಸ್ಪೆಷಲಿ ವಿಷ್ಣುವರ್ಧನ್ ಅಂಬರೀಷ್. ಏಕೆಂದರೆ ನಾನು ನನ್ನ ಜೀವನದಲ್ಲಿ ಅತ್ಯುತ್ತಮವಾದ ಕ್ಷಣಗಳನ್ನ, ಮೂಮೆಂಟ್ಸ್ನ, ಮೆಮೊರೀಸ್ನ ಅದು ಯಾವತ್ತೂ ನನ್ನ ಹೃದಯದಿಂದ ಹೋಗೋಕ್ಕೆ ಸಾಧ್ಯ ಆಗಲ್ಲ. ಅವರು ಫಿಸಿಕಲಿ ನಮ್ಮಿಂದ ದೂರ ಆಗಿರ್ಬೋದು, ಬಟ್ ಎಮೋಷ್ನಲಿ ಮತ್ತು ನನಗೆ ಅವ್ರಿಗೆ ಇದ್ದಿದ್ದು ಒಂದು ಬಾಂಡೇಜ್, ನಾವು 3 ಜನ, ಅದು ಒಂದು ದೇವ್ರ ಗಿಫ್ಟ್ ಅಂತ ಹೇಳ್ಬೋದು ನಮಗೆ. ಮಕ್ಕಳ ಬಗ್ಗೆ ಹೇಳ್ಬಿಡಿ ಸರ್. ಮಕ್ಕಳಿಗೆ ನನ್ನ ಒಂದು ಮಗಳು ನನ್ನ ಜೊತೆ ಸಿನಿಮಾಗೆ ಮಾಡ್ತಿದ್ಲು, ಅಮೃತ ಅಂತ. ಅವಳು ಮದುವೆಗೆ ಅವಳು ತುಂಬ ಚೆನ್ನಾಗಿದ್ದಾಳೆ. ರೋಹಿಣಿಗೆ ಈ ಆಕ್ಸಿಡೆಂಟ್ ಆದಮೇಲೆ ಈಗ ಸ್ವಲ್ಪ ಅವಳು ಎಕ್ವಿಪ್ ಆಗ್ತಾಳೆ. ಆದಿತ್ಯ ಪಿಕ್ಚರ್ಗಳು ಮಾಡ್ತಾಯಿದ್ದಾನೆ. ಸೊ ಅವನ ದಾರಿ ಅವನಿಗೆ ಕೊಟ್ಬಿಟ್ಟು, ದಾರಿ ತೋರಿಸಿ ನಾನೇ ಪ್ರೊಡ್ಯೂಸ್ ಮಾಡಿದ್ದು, ಅವನ್ನ ಹೀರೋ ಮಾಡಿ ಇಂಡಸ್ಟ್ರಿಗೆ ಕೊಟ್ಟಿದ್ದೀವಿ, ನಡೆಸ್ಕೊಂಡು ಹೋಗ್ತಾ ಇದ್ದಾನೆ. ಸರ್, ನೀವು ಅವ್ರಿಗೆ ಹೇಳುವಂಥ ಮಾತುಗಳೇನು ಸರ್? ತಂದೆಯಾಗಿ ನಿಮ್ಮ ತಂದೆ ಹೇಳಿದ್ರು ನೋ ಸಿನಿಮಾ ಅಂತ, ಆದರೂ ನೀವು ಬಂದ್ರಿ, ನೀವು ಅವ್ರಿಗೆ? ಇಲ್ಲ, ನಾನೇನು ನೋ ಸಿನಿಮಾ ಅಂತ ಹೇಳಲಿಲ್ಲ. ಯಾಕೆಂದರೆ ಸಿನಿಮಾ ಇಟ್ಸ್ ಅ ಬ್ಯೂಟಿಫುಲ್ ಪ್ರೊಫೆಷನ್. ಈ ಪ್ರೊಫೆಷನ್ಗಿಂತ ಇನ್ನೇನು ಪ್ರೊಫೆಷನ್ ಬೇಕು? ಬಟ್ ಏನಂದರೆ ಎಲ್ಲ ಪ್ರೊಫೆಷನ್ನಲ್ಲೂ ರಿಸ್ಕ್ ಇದ್ದೇ ಇದೆ, ಅದೇ ಥರ ರಿಸ್ಕ್ ಇಲ್ಲಿ ಸಿನಿಮಾನಲ್ಲೂ ಇದೆ. ಬಟ್ ಏನು ಅಂದರೆ ಡಿಸಿಪ್ಲಿನಾಗಿ ಹೋಗಬೇಕು, ತಗ್ಗಿ ಬಗ್ಗಿ ನೋಡಿಬೇಕು. ಒಂದು ಪಿಕ್ಚರ್ ಬಂದ ತಕ್ಷಣ ಮೇಲೆ ಹೋಗೋದು, ಆಮೇಲಿಂದ ಇದು ಮಾಡೋದು ಇಲ್ಲ. ಎಲ್ಲರನ್ನೂ ರಾಜ್ಕುಮಾರ್ ನೋಡಿ ಕಲ್ತ್ಕೊಳ್ಳಿ ಅಂತಲೇ ಹೇಳೋದು ನಾನು. ಅವರು ಪಾಲಿಸಿ ಅಷ್ಟಿಲ್ದೇ ಅವರು 6 ಕೋಟಿ ಕನ್ನಡಿಗರ ಇವತ್ತಿಗೂ ರಾಜ್ಕುಮಾರ್ ಅಂದರೆ ಇದು, ಅವ್ರನ್ನೇ ಇಟ್ಕೊಳ್ಳಿ ಒಂದು ಆದರ್ಶವಾಗಿ ಇಟ್ಕೊಂಡು. ಎಷ್ಟೇ ಸಕ್ಸಸ್ ಬಂದರೂ ಅವರು ಅದು ಆ ಸಕ್ಸಸ್ನ ಕಾಲ ಹತ್ರ ಇಟ್ಟಿದ್ದರೆ ವಿನ ಅದನ್ನ ಮೇಲಕ್ಕೆ ಬರೋಕ್ಕೆ ಬಿಡಲೇ ಇಲ್ಲ. ಆ ಸಿಂಪ್ಲಿಸಿಟಿ, ಆ ಡಿಸಿಪ್ಲಿನು, ಆ ಪರ್ಫಾರ್ಮೆನ್ಸು, ಆಮೇಲೆ ಆ ಕನ್ನಡದ ಅಭಿಮಾನ ಇತ್ತಲ್ಲ ಅವ್ರಿಗೆ. ಸರಿ, ನಾನೀಗ ಇದೊಂದು ಮೊನ್ನೆ ಎಲ್ಲೋ ಹೇಳ್ತಿದ್ದೆ, ರಾಜ್ಕುಮಾರ್ ಅವರು ಕನ್ನಡ ಬಿಟ್ಟು ಬೇರೆ ಹೋಗಲೇ ಇಲ್ಲ. ನನಗೀವತ್ತಿಗೂ ನಮ್ಮ ಕನ್ನಡ ಆರ್ಟಿಸ್ಟ್ಗಳು ಹೋಗ್ಬಿಟ್ಟು ಆ ತಮಿಳಲ್ಲೆಲ್ಲ ಚಿಕ್ಕ ಚಿಕ್ಕ ಪಿಕ್ಚರ್ ಚಿಕ್ಕ ಚಿಕ್ಕ ಕ್ಯಾರೆಕ್ಟರ್ ಮಾಡೋದು ಇಷ್ಟನೇ ಆಗಲ್ಲ. ಯಾತಕ್ಕೆ ಅವರು ದೊಡ್ಡ ಕ್ಯಾರೆಕ್ಟರ್ ಕೊಡೋಕ್ಕಾಗಲ್ವಾ? ಅದು ಅವ್ರ ಉದ್ದೇಶ ಏನು ಅಂದರೆ ಕರ್ನಾಟಕದಲ್ಲಿ ಹೆಂಗೋ ಮಾರ್ಕೆಟ್ ಒಂದು ಗಿಟ್ಟಿಸ್ಕೊಂಬಿಡೋದು ಅಂತ ಸುಮ್ಮನೆ ಒಂದು. ಈಗ ಉಪೇಂದ್ರ ಎಂಥ ಆರ್ಟಿಸ್ಟು, ಆ ಜೂನಿಯರ್ ಆರ್ಟಿಸ್ಟ್ ಪಾರ್ಟ್ ಮಾಡಬೇಕಾಗಿತ್ತ ರಜನಿಕಾಂತ್ ಜೊತೆಯಲ್ಲಿ? ಈಗ ನಮ್ಮ ಶಿವರಾಜ್ ಕುಮಾರ್ 200 ಫಿಲಮ್ಸ್ ಮಾಡಿದ್ದಾರೆ, ಅವ್ರ್ಯಾಕೆ ಅಲ್ಲಿಗೆ ಹೋಗ್ಬೇಕು? ಏನು ದೊಡ್ಡ ಕ್ಯಾರೆಕ್ಟರ್ ಕೊಟ್ಟರೆ ಪರವಾಗಿಲ್ಲ, ಸುಮ್ಮನೆ ಒಂದು ಕ್ಯಾಮಿಯೋ ಥರ ಒಂದು 2 ನಿಮಿಷ 1 ನಿಮಿಷದ ಕ್ಯಾರೆಕ್ಟರ್ ಕೊಟ್ಟರೆ ಪ್ರಯತ್ನ. ಎಲ್ಲಿ ಹೋಗಲಿ, ಅದೇ ರಜನಿಕಾಂತ್ನ ಕಡೆಯಣ ಕನ್ನಡ ಪಿಕ್ಚರಲ್ಲಿ ಆ ಥರದ್ದೊಂದು ಪಾರ್ಟ್ ಮಾಡ್ತಾರೆ ಅವರು? ಮಾಡಲ್ಲ. ಹೇಳ್ತೀನಿ ಒಂದು ಇನ್ಸಿಡೆಂಟು. ಮನಮೋಹನ್ ದೇಸಾಯಿ ನನಗೆ ತುಂಬ ಕ್ಲೋಸ್ ಫ್ರೆಂಡು, ಭಾಳ ಕ್ಲೋಸ್ ಫ್ರೆಂಡು. ಬೆಂಗಳೂರಿಗೆ ಬಂದರೆ ಫಸ್ಟು ನನಗೆ ಫೋನ್, ಅಶೋಕ ಹೋಟ್ಲಲ್ಲಿ ಊಟ ತಿಂಡಿ, ನನಗೋಸ್ಕರ ಸ್ಪೆಷಲ್ ಡ್ರಿಂಕ್ಸ್ ತಂದಿರೋರು. ಒಂದು ದಿವಸ ನನ್ನ ಕರೆದ್ಬಿಟ್ಟು ನಿನ್ನಿಂದ ಒಂದು ಕೆಲಸ ಆಗಬೇಕು ಅಂದರು. ಯಾಕೆಂದರೆ ನಾವೇ ಅವ್ರಿಗೆ ಆ ಪ್ರೊಡಕ್ಷನ್ ಎಲ್ಲ ನನ್ನ ತಮ್ಮನೇ ಮೈಸೂರಲ್ಲಿ ಎಲ್ಲ ಅರೇಂಜ್ ಮಾಡಿಕೊಡ್ತಿದ್ದ, ನಾನು ಇಲ್ಲೆಲ್ಲ ಅರೇಂಜ್ ಮಾಡಿಕೊಡ್ತಿದ್ದೆ. ರಾಜ್ಕುಮಾರ್ ಮನೆಗೆ ಹೋಗ್ಬೇಕಲ್ಲ, ಯಾಕೆ ಈ ಥರ ಒಂದು ಕ್ಯಾರೆಕ್ಟರ್ ಮಾಡಿಸ್ಬೇಕು ರಾಜ್ಕುಮಾರ್ ಅವ್ರ ಕೈಲಿ ಹಿಂದಿ ಪಿಕ್ಚರ್ಗೆ. ನನಗೆ ಅವ್ರು ಮಾಡಲ್ಲ ಅಂತ ನನಗೆ ಗೊತ್ತಿತ್ತು. ಏನು ಸರ್ ಅಂದೆ. ಏನಿಲ್ಲ, ಅಮಿತಾಬ್ ಬಚ್ಚನ್ ಕೂಲಿ, ರಾಜ್ಕುಮಾರ್ ಸ್ಟೇಷನ್ನಿಂದ ಇಳಿತಾರೆ, ರಾಜ್ಕುಮಾರ್ದು ಟ್ರಂಕ್ ತಗೊಂಡು ಇವ್ರು ಹೋಗ್ತಾರೆ, ಇದು ಶಾರ್ಟು. ನನಗೆ ಗೊತ್ತಿತ್ತು ರಾಜ್ಕುಮಾರ್ ಬೇರೆ ಭಾಷೆಯಲ್ಲಿ ಏನಾದರೂ ಅವ್ರು ಮಾಡಲ್ಲ ಅಂತ. ಸರಿ, ಹೋದ್ವಿ. ಅವರು ನನಗೆ ಮೀಟ್ ಮಾಡಿ ಹೇಳಿದ್ಮೇಲೆ ಅವರು ಹೇಳಿದ್ರು, ಬಾಬು ಗೊತ್ತಲ್ಲ ನೀವು ನಾನೆಲ್ಲೂ ಇಲ್ಲಿ ಮಾಡೋದಿಲ್ಲ ಅಂತ. ಇಲ್ಲ, ನಾನು ಮಾಡೋದಿಲ್ಲ, ನೀವು ಬಂದಿದ್ದಕ್ಕೆ ಭಾಳ ಸಂತೋಷ, ಆಫರ್ ಮಾಡಿದ್ದು ಸಂತೋಷ,
ನಾನು ಕನ್ನಡ ಬಿಟ್ಟು ಮಾಡಲ್ಲ. ಆ ಪಾಲಿಸಿ ಎಲ್ಲ ಆ್ಯಕ್ಟ್ರ್ಗಳಿಗೂ ಇರಬೇಕು. ಆಮೇಲೆ ಹೋಗಿದ್ದೇನೆ ಯಾವುದೋ ಚಿಲ್ಲರೆ ಜೂನಿಯರ್ ಆರ್ಟಿಸ್ಟ್ ಕೆಲಸ ಮಾಡಿದ್ರೆ ಅದು ನಮ್ಮ ಕನ್ನಡಕ್ಕೆ ಅವಮಾನ ಅಂತ. ಮಾಡಲಿ, ಎಲ್ಲಿ ಬರಲಿ, ರಜನಿಕಾಂತ್ ನಮ್ಮಲ್ಲಿ ಮಾಡಲಿ ಆ ಥರದ್ದೊಂದು ಕ್ಯಾರೆಕ್ಟರ್. ಅವ್ನು ಕನ್ನಡನೇ ಮಾಡಲ್ಲ ಅಂತಾನೆ ರಜನಿಕಾಂತ್. ಹೋಗಿದ್ದು ಬೆಂಗಳೂರಿಂದ. ನಮ್ಮವರು ಹೋಗಿ ಅಲ್ಲಿ ಮಾಡೋದು ಅದು ನನಗೆ ಸರಿ ಕಾಣಲಿಲ್ಲ. ಮಾಡಿದ್ರೆ ದೊಡ್ಡ ಕ್ಯಾರೆಕ್ಟರ್ ಮಾಡ್ಬೋದಾಗಿತ್ತು. ಈಗ ಉಪೇಂದ್ರನಿಗೆ ಏನು ಕ್ಯಾರೆಕ್ಟರ್ ಕೊಟ್ಟರು ಆ ಪಿಕ್ಚರ್? ಸುಮ್ಮನೆ ಅದು ಒಂಥರ ಅವಮಾನ ಅನಿಸುತ್ತೆ ನನಗೆ. ನಮ್ಮ ಮಾರ್ಕೆಟನ್ನ ಅವರು ಗಳಿಸ್ಕೊಳ್ಳೋಕ್ಕೆ ಪ್ಲ್ಯಾನ್ ಮಾಡ್ತಾರೆ ವಿನ ಅದೇ ನಾವು ಹೋಗಿ ಕೇಳಿದಾಗ ಮಾಡಲ್ಲ ಅವರು. ಹೌದು ಸರ್. ನಾವು ಮಾತ್ರ ಅವ್ರಿಗೆ ಬೇಕು, ನಮಗೆ ಮಾತ್ರ ಅವ್ರಿಗೆ ಬೇಕು ಅಂದಾಗ ಬರಲ್ಲ. ಇನ್ನೇನು ನೋವಿದೆ ಸರ್ ನಿಮಗೆ? ಇನ್ನೇನಪ್ಪ, ನನಗೇನಾಗಿರೋದು ಮೈಸೂರಲ್ಲಿ ಬೇಗ ಫಿಲ್ಮ್ ಸಿಟಿಗೆ ಆಗಬೇಕು. ತುಂಬ ಅದಕ್ಕೆ ಒಂದು 14 ವರ್ಷ ಕಷ್ಟಪಟ್ಟಿದ್ದೀನಿ. ಅದು ಸಿದ್ದರಾಮಯ್ಯನವ್ರು ಇದ್ದಾರೆ, ಆಗುತ್ತೆ. ಬಟ್ ಅವ್ರು ಇರೋ ಪೀರಿಯಡಲ್ಲಿ ಅದೊಂದು ಚಲಾವಣೆ ಸಿಕ್ಬಿಟ್ರೆ ಒಂದು ಮೈಸೂರಿಗೆ ಒಂದು ದೊಡ್ಡ ಅಸೆಟ್ ಆಗುತ್ತೆ. ಅದು ಟೂರಿಸಮ್ಗೆ, ಆಮೇಲಿಂದ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫಿಲ್ಮ್ ಸಿಟಿ ಡೆಫಿನೆಟಾಗಿ ಮೈಸೂರಿಗೆ ತುಂಬ ದೊಡ್ಡ ಚರಿತ್ರೆ ಇದೆ. ಅದರಂಥ ಲೊಕೇಶನ್ಸು ಅದು ಇನ್ನೆಲ್ಲೂ ಇಲ್ಲವೇ ಇಲ್ಲ. ಬೆಂಗಳೂರಿನಲ್ಲಿ ಇದ್ದಿದ್ದಕ್ಕೆ ಫಿಲಮ್ ಇಂಡಸ್ಟ್ರಿ ಅರ್ಧ ಹಾಳಾಗೋಯ್ತು. ಯಾಕೆಂದರೆ ನಾವು ಮೈಸೂರಲ್ಲಿ ಪಿಕ್ಚರ್ ಮಾಡುವಾಗ ಇದ್ದಿದ್ದ ಕಾನ್ಸಂಟ್ರೇಷನ್ನು ಇಲ್ಲಿ ಇರೋಕ್ಕೆ ಆಗಲ್ಲ. ಒಬ್ಬ ಡೈರೆಕ್ಟ್ರ್ ಬೆಳಗ್ಗೆ 12 ಗಂಟೆಗೆ ಸೆಟ್ಗೆ ಹೋದರೆ ಅವನು ಟ್ರಾಫಿಕಲ್ಲೇ ಅವ್ನು ಸತ್ತೋಗ್ಬಿಟ್ಟಿರ್ತಾನೆ. ಅವನೇನು ಯೋಚನೆ ಮಾಡೋಕ್ಕೆ ಆಗಲ್ಲ. ಒಂದು ಕಡೆಯಿಂದ ಒಂದು ಕಡೆ ಶಿಫ್ಟ್ ಆಗಲ್ಲ. ಆಮೇಲೆ ಎಲ್ಲ ಕಾಂಪ್ರಮೈಸು, ಯಾವ ಲೊಕೇಶನ್ ಸಿಗಲ್ಲ. ಅದು ಒಂದು ಮೈಸೂರಲ್ಲಿ ಫಿಲ್ಮ್ ಸಿಟಿ ಆದರೆ ಒಂದು ದೊಡ್ಡದು. ಪ್ಲಸ್ ಕನ್ನಡದಲ್ಲಿ ಒಂದಿಷ್ಟು ಥಿಯೇಟ್ರ್ಗಳಾಗಬೇಕೀಗ, ಭಾಳ ಇಂಪಾರ್ಟೆಂಟು. ಈ ಮಲ್ಟಿಪ್ಲೆಕ್ಸ್ಗೆಲ್ಲ ನಮ್ಮ ಜನ ಬರಲ್ಲ. ಜನ ಎಲ್ಲ ಕನ್ನಡದಿಂದ ದೂರ ಆಗಿರೋದನ್ನೇ 600-700 ಕೊಟ್ಟು ಹೋಗಲ್ಲ. ನಮ್ಮ ದುರಾದೃಷ್ಟಕ್ಕೆ ಸಿಂಗಲ್ ಥಿಯೇಟ್ರ್ಗಳೆಲ್ಲ ಮುಚ್ಚೋಗ್ತಾ ಇದೆ. ಥಿಯೇಟ್ರ್ಗಳೊಂದು 200 ಥಿಯೇಟ್ರ್ 300 ಥಿಯೇಟ್ರ್. ಜನತಾ ಥಿಯೇಟ್ರ್ ಅಂತ ಒಂದು ಸಿದ್ದರಾಮಯ್ಯನವ್ರ ಕಾನ್ಸೆಪ್ಟ್ ಇದೆ. ಆ ಕಾನ್ಸೆಪ್ಟನ್ನ ತಂದಿದ್ದೀವಿ. 50 ಲಕ್ಷ ಸಬ್ಸಿಡಿ ಕೊಡಬೇಕು ಅಂತ. ಏನೋ ಈ ಅಧಿಕಾರಿಗಳು ಕೆಲವು ಆರ್ಡ್ರ್ಗಳನ್ನ ಮಾಡದೆ ಥಿಯೇಟ್ರ್ಗಳು ಬರ್ತಾಯಿಲ್ಲ. ಥಿಯೇಟ್ರ್ಗಳು ಬರಬೇಕು, ಆವಾಗಲೇ ಜನ ಜಾಸ್ತಿ ನೋಡೋದು ಪಿಕ್ಚರ್. ಇಂದ್ರಾನಗರದ ಥಿಯೇಟ್ರಿಲ್ಲ, ಕೋರಮಂಗಲ್ ಥಿಯೇಟ್ರಿಲ್ಲ, ಎಲ್ಲಿ ಕನ್ನಡ ಬೆಳೆಯುತ್ತೆ? ಆಮೇಲೆ ಪಾಪ BNC ಸ್ಟೇಷನ್ಸ್ ಎಲ್ಲ ಥಿಯೇಟ್ರ್ಗಳು ಮುಚ್ಚೋಗ್ತಿದೆ. ಸೊ ಮೊನ್ನೆ ನಾನು ಯಾವುದೋ ಒಂದು ಊರಿಗೆ ಬಳ್ಳಾರಿ ಹತ್ರ ನಾನು ಗಿರೀಶ್ ಕಾಸರಳ್ಳಿ ಹೋಗಿದ್ವಿ. ಅಲ್ಲಿ 22,000 ಜನ ಆ ಹಳ್ಳಿ ಪಾಪ್ಯುಲೇಷನ್. ಥಿಯೇಟ್ರೇ ಇಲ್ಲ ಅಲ್ಲಿ. ಸೊ ಏನು ಮಾಡ್ತಾರೆ ಅವರೆಲ್ಲ ಟಿ ವಿಗೆ ಹೋಗ್ಬಿಡ್ತಾರೆ. ಥಿಯೇಟ್ರ್ ಅನ್ನೋದು ಒಂದು ಕಮ್ಯುನಿಟಿ ಸೀಯಿಂಗ್. ಅಂದರೆ ಒಂದು 1000 ಜನನೋ 700 ಜನ ಲೈಟ್ ಆಫ್ ಆದಮೇಲೆ ಯಾವ ಜಾತಿ ಇಲ್ಲ, ಏನೂ ಇಲ್ಲ. ಪಕ್ಕದಲ್ಲಿ ಕ್ರಿಶ್ಚಿಯನ್ ಇರ್ತಾನೋ, ಹಿಂದ್ಗಡೆ ಮುಸ್ಲಿಮ್ ಇರ್ತಾನೋ, ಮುಂದ್ಗಡೆ ಇನ್ನೊಬ್ರು ಇರ್ತಾರೋ. ಬಟ್ ಆ ಎಮೋಷನ್ಸ್ಗೆ ನಗುವಾಗ 500 ಜನನೂ ನಗ್ತೀವಿ, ಅಳುವಾಗ 500 ಜನನೂ ಅಳ್ತೀವಿ. ಆ ಫೀಲಿಂಗ್ ಇದೆಯಲ್ಲ, ಕಮ್ಯುನಿಟಿ ಫೀಲಿಂಗ್, ಅದು ಥಿಯೇಟ್ರಲ್ಲೇ ಬರೋದು. ಮನೆಯಲ್ಲೆಲ್ಲ ಟಿ ವಿಲಿ ನೋಡುವಾಗೆಲ್ಲ ಬರೋಕ್ಕೆ ಸಾಧ್ಯನೇ ಇಲ್ಲ. 2 ಗಂಟೆ ಪಿಕ್ಚರ್ 6 ಗಂಟೆ ತೋರಿಸ್ತಾರೆ ಅಡ್ವರ್ಟೈಸ್ಮೆಂಟ್ ಹಾಕಿ. ಕಥೆನೇ ಗೊತ್ತಾಗಲ್ಲ. ಸೊ ಅದಕ್ಕೆ ಸಿನಿಮಾ ಶುಡ್ ಕಮ್ ಬ್ಯಾಕ್ ಟು ಥಿಯೇಟರ್. ಎಸ್ ಸರ್. ಫೈನಲಿ ಕಾಲೆಳೆದವರು, ನೋವು ಮಾಡಿದವರು, ಅವಮಾನ ಮಾಡಿದವರು, ಸನ್ಮಾನ ಮಾಡಿದವರು ಎಲ್ಲರೂ ಇದ್ದಾರೆ. ಕಾಲೆಳೆದವರಿಗೆ ನಿಮ್ಮ ಮಾತು? ನಾನು ಯಾರಿಗೂ ಕೇರ್ ಮಾಡ್ತಿರ್ಲಿಲ್ಲ. ನೋಡಿ, ನಮ್ಮ ಮನೆಯಲ್ಲಿ ಏನು ಬರೆದಿದೆ ಅದೇ ಆಗೋದು. ಅದನ್ನು ಇನ್ಯಾರು ಆಗಲ್ಲ. ಒಂದು ಸರಿ ಏನು ನಮ್ಮ ಡೆಸ್ಟಿನಿ ಏನು ಬರೆದು ಕಳಿಸಿರುತ್ತೋ ಅದೇ ಆಗುತ್ತೋ. ಯಾರು ಕಾಲು ಎಳೆದ್ರು ಅಷ್ಟೇ, ಯಾರು ಕಾಲು ಎಳಿದೇ ಇದ್ದರೂ ಅಷ್ಟೇ. ಅದು ಏನಾಗಬೇಕೋ ಅದು ಹಾಗೆ ಆಗುತ್ತೆ. ಈಗ ಎಷ್ಟೋ ಸರಿ ಕಾಲು ಎಳೆಯೋದು ಅಂತ ಹೇಳಿದ್ರೆ ಅಂತ ಮಾಡಿದಾಗ ಒಂಥರ ಬ್ಯಾಡ್ ಪಬ್ಲಿಸಿಟಿ ಮಾಡಿದ್ರು, ಸೆನ್ಸರ್ ಆಗಲ್ಲ ಅಂತ. ಬಂಧನ ಮಾಡಿದಾಗ ಒಂಥರ ಮಾಡಿದ್ರು, ಮುತ್ತಿನಾರ ಮಾಡಿದಾಗ ಒಂಥರ ಮಾಡಿದ್ರು. ನಾನು ಯಾವುದು ಈಗ ಮುತ್ತಿನಾರ ಇವತ್ತಿಗೂ ಕ್ಲಾಸಿಕ್. ಎಲ್ಲಿ ಹೋದ್ರೂ ಸರ್ ಮುತ್ತಿನಾರ ಥರ ಇನ್ನೊಂದು ಪಿಕ್ಚರ್ ಮಾಡಿ ಸಾರ್ ಅಂತಾರೆ. ಆ ಥರ. ಅದರಿಂದ ನಮ್ಮ ಹಣೆ ಬರದಲ್ಲಿ ಏನು ಬರೆದಿದೆ ಅದನ್ನು ಯಾರೂ ತಿದ್ದಕ್ಕಾಗಲ್ಲ. ಬಟ್ ನಮ್ಮ 100% ಡೆಡಿಕೇಶನ್, 100% ಅದಕ್ಕೆ ಡಿವೋಷನ್, ಡಿಸಿಪ್ಲಿನ್ 3 ಇರಬೇಕು. ಡೆಫಿನೆಟಾಗಿ ಪ್ರಯತ್ನ ಮಾಡ್ತಾ ಹೋಗ್ತೀವಿ. ಎಸ್ ಸರ್. ಪ್ರೀತಿ ಕೊಟ್ಟು 50 ವರ್ಷಗಳ ಕಾಲ ನಿಮ್ಮನ್ನು ಜನ ನಡೆಸ್ಕೊಂಡು ಬಂದಿದ್ದಾರೆ. ಅದು ಅಷ್ಟು ಈಸಿಲಿ ಆಶೀರ್ವಾದ ಮಾಡಿದ್ದಾರೆ. ಅವರಿಗೆ ನಿಮ್ಮ ಮಾತುಗಳು? ಅವರೇ ನೋಡಿ, ಆ ಕಾಲದಿಂದ ಅವರನ್ನು ಎಂಟಾಣಿ ಪ್ರಭು ಅಂತ ಕರಿತಿರು. ಪ್ರಭು ಅಂದರೆ ದೇವರು. ಯಾಕೆಂದರೆ ಎಂಟಾಣಿ ಕೊಡ್ತಾನಲ್ಲ, ಆವತ್ತಿಂದ ಇವತ್ತಿಗೂ ಅಷ್ಟೇ
ನಾವೆಲ್ಲ ಅವ್ರನ್ನ ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ದೀವಿ. ಯಾರನ್ನ? ನಾವು ಅವರಿಂದ ಬದುಕ್ತಿರೋದು ಅನ್ನೋದು ಯಾರೂ ಅಷ್ಟು ಯೋಚನೆ ಮಾಡ್ತಿಲ್ಲ. ಅದರಲ್ಲಿ ರಾಜ್ಕುಮಾರ್ ಒಬ್ಬರೇ ಅಭಿಮಾನಿ ದೇವರುಗಳು ಅಂತ ಹೇಳಿದ್ರು. ಅದು ಭಾಳ ಕರೆಕ್ಟ್. ಯಾಕೆಂದರೆ ಆ ಪ್ರೇಕ್ಷಕರಿದ್ರೇ ನಾವು, ಇಲ್ಲದೆ ಸಿನಿಮಾ ಯಾರಿಗೆ ತೋರಿಸ್ತೀರಾ? ಆಮೇಲೆ ಏನು ಒಬ್ಬ ಪ್ರೇಕ್ಷಕ 500-600 ಕೊಟ್ಟು ಬರಬೇಕು ಅಂದರೆ ಅವನು ಎಷ್ಟು ಕಷ್ಟಪಟ್ಟು ದುಡಿರ್ತಾನೆ. ಅವನು ಹೋಟ್ಲ್ ಸಪ್ಲೈಯರ್ ಆಗಿರ್ಬೋದು, ಅವನು ಕೂಲಿ ಆಗಿರ್ಬೋದು, ಅವನೆಲ್ಲೋ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇರ್ಬೋದು. ಬಟ್ ಆ ದುಡ್ಡು ತಗೊಂಬಂದು ನಮಗೆ ಕೊಟ್ಟು ನಾವು ತೋರಿಸೋ ಎಲ್ಲ ಅದರಲ್ಲಿ ಒಳ್ಳೇದಿದೆಯೋ ಕೆಟ್ಟಿದ್ದಿದೆಯೋ 2.5 ಗಂಟೆ ಕತ್ಲೆ ರೂಮಲ್ಲಿ ನೋಡೋನು ಪ್ರೇಕ್ಷಕ. ಅವನಿಗೆ ಎಷ್ಟೇ ಮನಸ್ಸಿನಲ್ಲಿ ನೋವಿರಲಿ, ಅವನಿಗೆ ಎಷ್ಟೇ ಪ್ರಾಬ್ಲಮ್ಗಳಿರಲಿ, ಬಟ್ ಅದನ್ನೆಲ್ಲ ಬಿಟ್ಟು ಬಂದು ನೋಡ್ತಾನಲ್ಲ, ಹ್ಯಾಟ್ಸ್ ಆಫ್ ಟು ಆಡಿಯನ್ಸ್. ಏಕೆಂದರೆ ಆಡಿಯನ್ಸ್ ಆ್ಯಂಡ್ ದಿ ಗ್ರೇಟೆಸ್ಟ್ ಜಡ್ಜ್ಮೆಂಟ್ ಕೊಡೋರು ಅವರೇ. ಇವತ್ತು ಯಾವುದೇ ಪಿಕ್ಚರ್ ನೋಡಿ, ಚೆನ್ನಾಗಿದೆ, ಚೆನ್ನಾಗಿಲ್ಲ, ಸುಮಾರಾಗಿದೆ, ಪರವಾಗಿಲ್ಲ ಅನ್ನೋದೇ ಅವ್ರು ಹೇಳೋದ್ರ ಮೇಲೇ ಪಿಕ್ಚರ್ ಹೋಗೋದು. ಆದ್ದರಿಂದ ಅವ್ರನ್ನ ನಾವು ಯಾವತ್ತೂ ದೂರ ಇಡೋಕ್ಕಾಗಲ್ಲ. ಅವರೇ ನಮಗೆ ಅನ್ನ ಕೊಡೋ ಪ್ರಭುಗಳು ಅಂತ ಹೇಳ್ಬೋದು. ಎಸ್ ಸರ್, ಸುದೀರ್ಘವಾಗಿ ಒಂದು 2-2.5 ಗಂಟೆಗಳ ಕಾಲ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ರಿ ಸರ್. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಿನಿಮಾಗಳು ಎಲ್ರಿಗೂ ಕೂಡ ಜೀವನ ಪಾಠವನ್ನು ಕಲಿಸಿದಂಥ ಸಿನಿಮಾಗಳು. ಯಾವತ್ತಿಗೂ ಕೂತ್ಕೊಂಡು ನಾವು ನೋಡ್ತೀವಿ ಅಂತ ಅಂದರೆ 100% ಅದರಲ್ಲಿ ಒಂದು ಸಂದೇಶ ತಗೊಂಡು ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥ ಸಿನಿಮಾಗಳನ್ನೇ ನೀವು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಕೊಟ್ಟಿದ್ದೀರಾ. ಅವರ ಭಾಷೆಗಳಲ್ಲೂ ಕೂಡ ಹೆಸರು ಮಾಡಿದ್ದೀರಾ. ಎಷ್ಟೋ ಕಲಾವಿದರಿಗೆ ಜೀವನ ಕೊಟ್ಟಿದ್ದೀರಾ, ಅದು ನಿಜ ಕೂಡ. ನೀವು ಹೇಳ್ದಂಗೆ ಅವ್ರದ್ದು ಇದೆ ಅಲ್ಲಿ ಕಾಂಟ್ರಿಬ್ಯೂಷನ್. ಬಟ್ ಏನಾದರೂ ನೀವು ಅವಕಾಶ ಕೊಟ್ಟಿದ್ದೀರಾ ಎಷ್ಟೋ ಇದಕ್ಕೆ. ಅಂಬರೀಷ್ ಸರ್ ಅಂತ ಬಂದಾಗ ಅವ್ರು ಬೇಡ ಅಂದಾಗ ಅಂಥ ಸಿನಿಮಾದಲ್ಲಿ ಅವರನ್ನು ಹೀರೋ ಮಾಡಿ ಸಕ್ಸಸ್ ಕಂಡಿದ್ರು. ಈ ಥರದ ಹಲವು ಉದಾಹರಣೆಗಳಿದ್ದಾವೆ. ಯಾವತ್ತಿಗೂ ಕೂಡ ನೀವು ಹಿಸ್ಟ್ರಿ ಸರ್. ಏನೇ ಅಂದ್ರೂ ಕೂಡ ನಿಮ್ಮ ಸಿನಿಮಾ ಹಿಸ್ಟ್ರಿ ಎಲ್ಲ ಮರ್ತ್ಬಿಟ್ಟಿದ್ದೀರಿ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಹಿಸ್ಟ್ರಿನೇ ಸರ್ ನೀವು. ಥ್ಯಾಂಕ್ ಯು ಸೋ ಮಚ್ ಸರ್. ಮುಂದಿನ ನಿಮ್ಮ ಜರ್ನಿ ಕೂಡ ಸೂಪರ್ ಡೂಪರ್ ಆಗಿರಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರ ಇವತ್ತಿನ ಬಣ್ಣದ ಹೆಜ್ಜೆ ಕಾರ್ಯಕ್ರಮದಲ್ಲಿ ರಾಜೇಂದ್ರ ಸಿಂಗ್ ಬಾಬು ಸರ್ ಅವರು ಅವರ ಸಿನಿ ಪಯಣದ ಬಗ್ಗೆ ಹಲವಾರು ಇಂಟ್ರೆಸ್ಟಿಂಗ್ ವಿಚಾರವನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಂಡ್ರಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.